ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಕೇಸರಿ ಮಧುಗಿರಿ. ವೀಕ್ಷಕರೇ, ಇವತ್ತು ನಾನು ನಮ್ಮ ಮಧುಗಿರಿಯ ಹೆಸರಾಂತ ಶ್ರೀ ರಾಘವೇಂದ್ರ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಫಿಸಿಯೋಥೆರಪಿ ಹಾಗೆ ಆಯುರ್ವೇದ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಅಂತಾನೆ ಬಂದಿದ್ದೀನಿ. ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ನಿಮ್ ಪರ್ಮಿಷನ್ ಇಂದ ವಿಡಿಯೋ ಮಾಡ್ಬೋದಾ? ಖಂಡಿತ ಮಾಡಿ. ಜನಗಳಿಗೆ ಹೆಲ್ಪ್ ಆಗ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡೋಣ. ನಾವು ಹಾಸ್ಪಿಟಲ್ ಮಾಡಿರೋ ಉದ್ದೇಶ ಬಂದೇ ಜನಗಳ ಸೇವೆಗೋಸ್ಕರ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಣ, ಮಾಡಿ ಜನಗಳಿಗೆ ತಲುಪುತ್ತೆ ಅಂದ್ರೆ ಖಂಡಿತ ಮಾಡಿ. ಡಾಕ್ಟರ್, ನಿಮ್ ಬಗ್ಗೆ ಸ್ವಲ್ಪ ಕಿರು ಪರಿಚಯ ಮಾಡ್ಕೊಡಿ. ಓಕೆ, ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ ಜಿ.ಪಿ. ನಾನು BMS ಮತ್ತೆ MS ಆಯುರ್ವೇದದಲ್ಲಿ ಜನರಲ್ ಸರ್ಜನ್ ಮುಗಿಸಿದ್ದೀನಿ. ನಾನು ಓದಿದ್ದೆಲ್ಲ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆ ಮತ್ತು ಹಾಸನ್ ಡಿಸ್ಟಿಕ್ ಅಲ್ಲಿ ಓದಿದ್ದು. ಅಲ್ಲಿ ಮುಗಿಸಿದ ನಂತರ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ. ಏನ್ ಹೇಳಿದೆ, ಅಡ್ಮಿಟ್ ಆಗಿರೋ 15 ಜನ ಪೇಷಂಟ್ ಗಳಲ್ಲಿ 15 ಜನನು ಸಹ ಗುಣಮುಖರಾಗಿ ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟು ಹೋಗಿದ್ದಾರೆ. ಈಗಲೂ ಸಹ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ಒಂದು 7 ರಿಂದ 8 ಜನ ಅಡ್ಮಿಟ್ ಆಗಿದ್ದಾರೆ. ಮತ್ತೆ ಡೇ ಕೇರ್ ಟ್ರೀಟ್ಮೆಂಟ್ ವ್ಯವಸ್ಥೆಯು ಸಹ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ, ಅದು ಕೂಡ ರಿಯಾಯಿತಿ ದರದಲ್ಲಿ. ಈಗ ನಮ್ಮ ಆಸ್ಪತ್ರೆಯಲ್ಲಿ ಕಾಮನ್ ಆಗಿ ಟ್ರೀಟ್ಮೆಂಟ್ ಜೊತೆಗೆ ಎಲ್ಲಾ ಪೇಷಂಟ್ಗೂ ಉಚಿತ ಫ್ರೀ ಬೆಡ್ ವ್ಯವಸ್ಥೆ ಸಹ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ಸಂಪೂರ್ಣ ಸುರಕ್ಷಾ ಆಗ್ಬೋದು, ಯಶಸ್ವಿನಿ ಕಾರ್ಡ್ ಇರುವಂತವರಿಗೆ ಫ್ರೀ ಉಚಿತ ಚಿಕಿತ್ಸೆ ಸಹ ಲಭ್ಯವಿದೆ. ಡಾಕ್ಟರ್, ಈಗ ಆಯುರ್ವೇದ ಅಂತ ಬಂದ್ರೆ ನಾವು ಬರೀ ಬೆಂಗಳೂರಲ್ಲೇ ನೋಡಿದೀವಿ ಜಾಸ್ತಿ ಹಾಸ್ಪಿಟಲ್ಸ್ ಆಗಿ. ಸೊ ನಮ್ ತುಮಕೂರು ಡಿಸ್ಟಿಕ್ ಅಲ್ಲಿ ನಿಮ್ದು ಒಂದೇನೇ ಇರೋದು? ಇಲ್ಲ, ತುಮಕೂರು ಡಿಸ್ಟಿಕ್ ಅಲ್ಲಿ ಒಂದು ಅಶ್ವಿನಿ ಆಯುರ್ವೇದ ಆಸ್ಪತ್ರೆ ಅಂತ ಇದೆ, ಅಟ್ಯಾಚ್ ವಿತ್ ಒಂದು ಆಯುರ್ವೇದ ಮೆಡಿಕಲ್ ಕಾಲೇಜ್ಗೆ ಅಟ್ಯಾಚ್ ಆಗಿದೆ. ಅದನ್ನು ಬಿಟ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆ ತುಮಕೂರು ಡಿಸ್ಟಿಕ್ ಅಲ್ಲಿ ಇರೋದು ಇದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಒಟ್ಟು 100 ಬೆಡ್ ವ್ಯವಸ್ಥೆ ಆಸ್ಪತ್ರೆಯಲ್ಲಿ ಇದೆ. ಈಗ ನಾವು 200 ಬೆಡ್ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಅದು ಶೀಘ್ರದಲ್ಲಿ 200 ಬೆಡ್ ಆಸ್ಪತ್ರೆ ವ್ಯವಸ್ಥೆ ಸಹ ಆಗುತ್ತೆ. ಡಾಕ್ಟರ್, ಈಗ ಪೇಷಂಟ್ಸ್ ಇದ್ದಾರೆ, ಒಂದ್ಸಲಿ ನೋಡ್ಬೋದಾ? ಖಂಡಿತ ನಾನು ಹೇಳೋದಕ್ಕಿಂತ ನೀವು ಪೇಷಂಟ್ ಜೊತೆ ಒಂದ್ಸರಿ ಮಾತಾಡಿ ಅವ್ರ ಜೊತೆ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗ್ ಅನ್ಸುತ್ತೆ, ಆಸ್ಪತ್ರೆ ಬಗ್ಗೆ ಗೊತ್ತಾಗುತ್ತೆ. ನಿಮ್ ಹೆಸರು? ನಮ್ಮ ಹೆಸರು ಜಯಮ್ಮ. ಎಲ್ಲಿಂದ ಬಂದಿದ್ದೀರಾ? ಬೇಲೆಯಿಂದ ಬಂದಿದ್ದೀವಿ. ನಿಮ್ದೇನ್ ಪ್ರಾಬ್ಲಮ್? ನಮ್ ಕಾಲು ಪ್ರಾಬ್ಲಮ್ ತುಂಬಾ, ನಡೆಯಕ್ ಆಗ್ತಾ ಇಲ್ಲ. ಈಗ ಇಲ್ಲಿ ಬಂದಿದ್ದೀವಿ, ಚೆನ್ನಾಗ್ ನೋಡ್ತಾವ್ರೆ ನಮಗೆ ಡಾಕ್ಟ್ರು, ಚೆನ್ನಾಗ್ ನೋಡ್ಕೊಂತಾವ್ರೆ. ಉಲ್ಲಾಸು ಡಾಕ್ಟ್ರು ಚೆನ್ನಾಗಿ ನೋಡ್ತಿದಾರ? ಚೆನ್ನಾಗ್ ಮಾತಾಡ್ತಾರೆ, ಚೆನ್ನಾಗ್ ನೋಡ್ತಾರೆ, ತುಂಬಾ ಒಳ್ಳೆ ಡಾಕ್ಟ್ರು. ಓಡಾಡ್ತೀರಾ ಇವಾಗ? ವಾಕ್ చేస్తారా? ವಾಕ್ చేస్తాము. ನಾವು ತುಂಬಾ ನೋವಿಂದ ಬಂದ್ವಿ. ನಾವು ಬರ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಬಕ್ಕೊಂಡ್ ಬಂದ್ವಿ. ಈಗ ಚೆನ್ನಾಗಿ ಸೆಟ್ಮೆಂಟ್ ಕೊಟ್ಟವ್ರೆ, ಮಜಾಕ್ ಚೆನ್ನಾಗ್ ಮಾಡ್ತಾರೆ, ತುಂಬಾ ಒಳ್ಳೆಯವರು ಡಾಕ್ಟ್ರು. ನಮ್ ಮಧುಗಿರಿ ಒಳಗೆ ಇಂಥ ಹಾಸ್ಪಿಟ್ಲು ಆಗೈತೆ ಅಂದ್ರೆ ತುಂಬಾ ಖುಷಿ ನಮ್ಗೆಲ್ಲ ಜನಗಳಿಗೆ. ಸೌಕರ್ಯ ಚೆನ್ನಾಗೈತೆ. ಡಾಕ್ಟರ್ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರಾ? ಚೆನ್ನಾಗ್ ನೋಡ್ತಾರೆ. ಇದು ಮಸಾಜ್ ಹೆಂಗ್ ಮಾಡ್ತಾರೆ? ಚೆನ್ನಾಗ್ ಮಾಡ್ತಾರೆ, ತುಂಬಾ ಒಳ್ಳೆ ಜನ, ಚೆನ್ನಾಗ್ ಮಾತಾಡ್ತಾರೆ. ಈಗ ಎದ್ದು ಓಡಾಡ್ತೀರಾ? ನಾವ್ ಓಡಾಡ್ತೀವಿ. ಸರ್, ನಿಮ್ ಹೆಸರು? ನರಸಿಂಹಮೂರ್ತಿ. ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಮಿಡತ್ರಳ್ಳಿ ಅಂತ ಹೇಳ್ಬಿಟ್ಟು. ಏನ್ ಪ್ರಾಬ್ಲಮ್ ಆಗಿತ್ತು ಸರ್? ಅವು 3 ಟೈಮ್ ಸಿಜರಿನ್ ಆಗಿತ್ತು. ಆಪರೇಷನ್ ಮೂಳೆ ಕಟ್ಟಾಗ್ಬಿಟ್ಟು 3 ಸತಿ ಆಪರೇಷನ್ ಮಾಡಿಸಿದ್ವಿ ಬೇರೆ ಕಡೆ ಎಲ್ಲ. ಅದು ನಮ್ಗೆ ಈ ಕಾಲು ಹಿಡ್ಕೊಂಡ್ಬಿಟ್ಟು ಎತ್ತಕ್ಕಾಗ್ದ ಜಾಸ್ತಿ ಇದಾಗೋಗ್ಬಿಟ್ಟಿತ್ತು. ಅದರಿಂದ ಇಲ್ಲಿಗೆ ನಾವು ಫಿಸಿಯೋಥೆರಪಿ ಮಸಾಜ್ಗೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ವಾರ ಆಯ್ತು ನಾವು ಬಂದು, ಗುಣ ಆಗೈತೆ ನಮ್ಗೆ. ಈ ತರ ಬಗ್ಗಿಸ್ತಿರ್ಲಿಲ್ಲ, ನಾವು ಈ ತರ ಎಲ್ಲ ಬಗ್ಗಿಸ್ತಿರ್ಲಿಲ್ಲ, ಸ್ಟ್ರೈಟ್ ಆಗಿ ಇಟ್ಕೊಂಡಿರ್ತಿದ್ವಿ. ಆದ್ರೆ ಇವಾಗ ಈ ತರ ಎಲ್ಲ ಬಗ್ಸೋದು, ಈ ತರ ಕೂತ್ಕೊಳೋದು ಎಲ್ಲ ಮಾಡ್ತಿದೀವಿ ಸರ್. ಒಳ್ಳೆ ಉಲ್ಲಾಸ್ ಸಾರು ಇವರೆಲ್ಲ ಸಪೋರ್ಟ್ ಕೊಟ್ಟು ನಮ್ಗೆ, ಫಿಸಿಯೋಥೆರಪಿಯರು ಮಸಾಜ್ನವರು ಎಲ್ಲ ಒಂಥರ ಉತ್ಸಾಹದಿಂದ ನಮ್ಗೆ ಇದ್ ಮಾಡವ್ರೆ ಸರ್. ನಿಮ್ಗೆ ಹಾಸ್ಪಿಟಲ್ ಬಗ್ಗೆ ಯಾರು ಹೇಳಿದ್ರು? ನಮ್ಗೆ ಇಲ್ಲಿಗೆ 12ನೇ ತಾರೀಕು ಓಪನ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಪುನೀತ್ ಅಂತ ಹೇಳ್ಬಿಟ್ಟು ನಮ್ಗೆ ಇದ್ ಮಾಡಿದ್ರು. ಇಲ್ಲೇ ಕೆಲಸ ಮಾಡ್ತಾರೆ ಅವರು, ನಮ್ಗೆ ಎಲ್ಲ ಇದ್ ಮಾಡಿರು. ಅಲ್ಲಿಗೆ ನಾವು 12ನೇ ತಾರೀಕೆ ಬರ್ಬೇಕಾಯ್ತು, ಆದ್ರೆ 1-2 ದಿನ ಲೇಟ್ ಆಗಿ ಬಂದ್ವಿ. ಚೆನ್ನಾಗಿ ಇದ್ ಮಾಡ್ತಾರೆ ಸರ್ ಇಲ್ಲಿ. ಈಗ ಹೆಂಗ ಅನ್ಸುತ್ತೆ ಸರ್ ಮಸಾಜ್ ಎಲ್ಲ ಆದ್ಮೇಲೆ? ಚೆನ್ನಾಗಿದ್ದೀನಿ ಸರ್, ಹೇಳಿದೀನಲ್ಲ, ಇದೆಲ್ಲ ಕಾಲ್ ಎತ್ತಂಗೆ ಇರ್ಲಿಲ್ಲ ಸರ್. ಇದು ಪೂರ್ತಿ ಹಾಸಿಗೆ ಮೇಲೆ ದಿಂಬಿ ಇಟ್ಕೊಂಡು ಹಂಗೆ ಕೂತ್ಕೊಂಡಿರ್ಬೇಕಾಯ್ತು. ಇವಾಗ ಈ ತರ ಎಲ್ಲ ಮಡ್ಸೋದು, ಎತ್ತೋದು, ಒಂದ್ ಸ್ವಲ್ಪ ವಾಕರ್ನಾಗೆ ಎಲ್ಲ ಓಡಾಡ್ತಿದೀವಿ ಸರ್. ಇವ್ರೆಲ್ಲ ಓಡ್ಸಾಡ್ತಾರೆ, ಎಲ್ಲ ಚೆನ್ನಾಗಿ ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಮಸಾಜ್ ಟ್ರೀಟ್ಮೆಂಟ್ ಆಗಿದೆ, ಚೆನ್ನಾಗ್ ಮಾಡ್ತಾರೆ ಸರ್, ಚೆನ್ನಾಗ್ ಮಾಡ್ತಾರೆ. ಅಲ್ಲಿ ದರ್ಶನ್ ಅಂತ ಹೇಳ್ಬಿಟ್ಟು ಇವಾಗ ಒಬ್ಬ ಹುಡ್ಗ ಸೇರ್ಕೊಂಡವನೆ, ಅವನು ಬಹಳ ಚೆನ್ನಾಗ್ ಮಾಡ್ತಾನೆ. ತಿರ್ಗಾ ಮತ್ತ ಬರಿಸೋದವ್ರು ಒಂದಿಬ್ರು ಅವ್ರೆ, ಅವರು ಎಲ್ಲ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ನಮ್ಗೆಲ್ಲ ಇದ್ ಮಾಡ್ತಾವ್ರೆ ಸರ್. ನಮ್ಮ ಆಸ್ಪತ್ರೆಯಲ್ಲಿ ಏನಂತ ಅಂದ್ರೆ ಎಲ್ಲಾ ತರ ರೋಗಿಗಳಿಗೂ ಚಿಕಿತ್ಸೆಗಳಿವೆ. ಅಂದ್ರೆ ಪ್ಯಾರಾಲಿಸಿಸ್ ಪೇಷಂಟ್ ಆಗ್ಬೋದು, ಅಥವಾ ಪೈಲ್ಸ್ ಫಿಸ್ತುಲಾ ಪೇಷಂಟ್ಸ್ ಆಗ್ಬೋದು, ಮತ್ತೆ ಸೋರಿಯಾಸಿಸ್ ಪೇಷಂಟ್ ಆಗ್ಬೋದು. ಈ ಮಧುಗಿರಿ ಜನಗಳಲ್ಲಿ ನಾವು ಕಾಮನ್ ಆಗಿ ನೋಡಿದ್ದೇನಂದ್ರೆ
ಪ್ಯಾರಾಲಿಸಿಸ್ ಮತ್ತೆ ಸೋರಿಯಾಸಿಸ್. ಈ ಪೇಷಂಟ್ ಗಳಿಗೆ ತುಂಬಾ ಆಯುರ್ವೇದ ಆಸ್ಪತ್ರೆ ಅವಶ್ಯಕತೆ ತುಂಬಾ ಇತ್ತು. ಅದಕ್ಕೋಸ್ಕರ ಈಗ ನಮ್ಮ ಡೈರೆಕ್ಟರ್ ಆದಂತಹ ಡಾಕ್ಟರ್ ಜಿ ಕೆ ಜಯರಾಮ್ ಸರ್ ಅವರು ಇಂದಿನ ದಿನಗಳಲ್ಲಿ ಪ್ರತಿ ಪೇಷಂಟ್ಸ್ ಆಸ್ಪತ್ರೆಗೆ ಬಂದ್ಬಿಟ್ಟು ಹಿಂಗ್ ಪ್ಯಾರಾಲಿಸಿಸ್ ಆಗಿದೆ ಅಥವಾ ಹಿಂಗ್ ಲಕ್ವ ಹೊಡೆದಿದೆ ಅಂತ ಹೇಳ್ಬಿಟ್ಟು ಅವರು ಆಂಧ್ರಗಳಿಗೆ ಅಥವಾ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಬಂದು ಸರ್ ಹತ್ರ ಹೇಳ್ತಿದ್ರು, ಸರ್ ನಾನು ಇಂಥ ಕಡೆ ಹೋಗಿದ್ದೆ, ಇಂಥ ಕಡೆ ನಂಗೆ ಪ್ಯಾರಾಲಿಸಿಸ್ ಆಗಿತ್ತು, ಆ ಕಡೆ ಹೋಗಿ ನಾನು ಟ್ರೀಟ್ಮೆಂಟ್ ತಗೊಂಡ್ ಬಂದೆ, ಸ್ವಲ್ಪ ಓಡಾಡ್ಲಿಕ್ಕೆಲ್ಲ ನನ್ಗೆ ಕಷ್ಟ ಆಗ್ತದೆ ಅನ್ನೋ ತರ ಅವ್ರಿಗೆ ಹೇಳಿದಾಗ ಅವ್ರಿಗೆ ಅವ್ರದ್ದು ಸರ್ದು ಮುಂಚೆಯಿಂದಲೂ ಜನಗಳ ಸೇವೆ ಮಾಡೋ ಉದ್ದೇಶ ಬಹಳ ಇರೋದ್ರಿಂದ, ಆಸಕ್ತಿ ಇರೋದ್ರಿಂದ ಯಾಕೆ ನಾವು ನಮ್ಮ ಮಧುಗಿರಿಯಲ್ಲೇ ಒಂದು ಆಯುರ್ವೇದ ಆಸ್ಪತ್ರೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಸರ್ ಏನ್ ಮಾಡಿದ್ರು, ಒಂದು ಆಯುರ್ವೇದ ಆಸ್ಪತ್ರೆ ನಮ್ಮಲ್ಲೇ ಸ್ಟಾರ್ಟ್ ಮಾಡೋಣ. ಮತ್ತೆ ಎಲ್ರಿಗೂ ಮಧುಗಿರಿ ಜನಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಸಹ ವ್ಯವಸ್ಥೆ ಇಲ್ಲ, ಅದೇ ತರ ಒಂದು ಮೆಡಿಕಲ್ ಕಾಲೇಜ್, ಆಯುರ್ವೇದ ಮೆಡಿಕಲ್ ಕಾಲೇಜ್ ಸಹ ನಾವು ಇಲ್ಲಿ ಸ್ಟಾರ್ಟ್ ಮಾಡೋಣ ಅನ್ನೋ ಉದ್ದೇಶದಿಂದ ಒಂದು ಆಯುರ್ವೇದ ಆಸ್ಪತ್ರೆಯನ್ನ ಶುರು ಮಾಡಿದ್ವಿ. ನಮಸ್ತೆ ಸರ್. ಎಲ್ಲಿಂದ ಬಂದಿದ್ರಾ? ನಾವು ರೊಳ್ಳೆಯಿಂದ ಸರ್. ಏನ್ ಪ್ರಾಬ್ಲಮ್ ಆಗಿತ್ತಕ್ಕ? ಕಾಲು ಕೈ ಸುಸ್ತಾಗಿದೆ, ಅದು ಓಡಾಡಕ್ ಆಗಲ್ಲ ಸರ್. ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಿದಾರಾ? ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಿದ್ದಾರೆ, ಬಟ್ ಬ್ಲಡ್ ಹಾಕಿರೋದ್ರಿಂದ ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೇ. ಓಡಾಡ್ತಾರ? ಓಡಾಡ್ತಾ ಇಲ್ಲ ಸರ್, ಇನ್ನು ಜ್ವರ ಬರ್ತಾ ಇದೆ, ಹಂಗಾಗಿ ಓಡಾಡ್ತಾ ಇದೆ. ಅಂದ್ರೆ ಜಾಯ್ನ್ ಆಗಿ ಎಷ್ಟು ದಿನ ಆಯ್ತು? ಜಾಯ್ನ್ ಆಗಿ 5 days ಆಯ್ತು ಸರ್. 5 days. ಇಂಪ್ರೂವ್ಮೆಂಟ್ ಇದೆಯಾಕ? ಸ್ವಲ್ಪ ಊಟ ಎಲ್ಲ ತಿಂತಾ ಇರ್ಲಿಲ್ಲ ಸರ್ ಮುಂಚೆ, ಇವಾಗ ಊಟ ಎಲ್ಲ ತಿಂತಾ ಇದ್ದಾರೆ. ಜ್ವರ ಬರೋದ್ರಿಂದ ಸುಸ್ತಾಗ್ತಾ ಇದೆ ಅಷ್ಟೇ. ಪ್ರಾಬ್ಲಮ್ ಏನಾಗಿತ್ತಕ್ಕ? ಡ್ರಿಂಕ್ಸ್ ಮಾಡೋದ್ರಿಂದ ಕೈ ಕಾಲ್ ಸುಸ್ತಾಗಿದಾವೆ ಸರ್, ಓಡಾಡೋದಕ್ ಆಗದೇ ಇಲ್ಲ. ಡ್ರಿಂಕ್ಸ್ ಇಂದ ಆಗಿರೋದು? ಹೌದು ಸರ್. ಅಕ್ಕ ನಿಮ್ಮ ಹೆಸರು? ಇಂದ್ರಾದೇವಿ ಸರ್. ಎಲ್ಲಿಂದ ಬಂದಿದ್ರಾ? ಮದ್ಗಿರಿಂದ ಸರ್. ನಿಮ್ಗೇನ್ ಪ್ರಾಬ್ಲಮ್ ಆಗಿತ್ತು? ಅದು ಸೊಂಟ ನೋವಿದೆ, ಒಂದು ಕಾಲ್ ನೋವು. 2 ವರ್ಷ ಆಯ್ತು. 2 ವರ್ಷ ಆಯ್ತು. ಇಲ್ಲಿ ಬಂದ್ಮೇಲೆ ಕಮ್ಮಿ ಆಗಿತ್ತು ಸ್ವಲ್ಪ. ಬೇರೆ ಎಲ್ಲಾನ ತೋರಿಸಿದ್ರ? ಬೇರೆ ಎಲ್ಲೇ ಒಂದು ತೋರ್ಸಿದ್ದು ಕಮ್ಮಿ ಆಗಿಲ್ಲ. ಅದು ಮಸಾಜ್ ಮಾಡ್ತಾರೆ, ಎಣ್ಣೆ ಹಸಿದು, ಅದು ಒಂದು ಬಾಪ್ ಕೊಡ್ತಾರೆ ಬಿಸಿಂದು, ಆಮೇಲೆ ಇದು ಏನು ಮಿಷಿನ್ ಅಲ್ಲಿ ಹಾಕ್ತಾರೆ, ಎಲ್ಲ ಒಳ್ಳೇದ್ ಮಾಡ್ತಾರೆ. ನಿಮ್ಮ ಹೆಸರು? ಈರಣ್ಣ. ಎಲ್ಲಿಂದ ಬಂದಿದ್ರಾ? ನಾವ ಅವ್ರಗಲ್ಲಿಂದ. ಅವ್ರಗಲ್ಲು? ಮಧುಗಿರಿ. ಏನ್ ಪ್ರಾಬ್ಲಮ್ ಆಗಿತ್ತು ನಿಮ್ಗೆ? ಒಂದ್ ಸ್ವಲ್ಪ ಬಿದ್ದಿದ್ದೆ ಮನೆ ಮುಂದೆ, ತಲೆ ಸುತ್ತ ಬಂದು. ತಿರ್ಗಾ ಇಲ್ಲಿ ಬಂದಳಂಟ ಒಂದ್ ಸ್ವಲ್ಪ ಫ್ರೀ ಆಗೈತೆ. ತಲೆ ಸುತ್ತ ಬಿದ್ದಿದ್ರಾ? ನಾನೇ ಬಿದ್ದಿದ್ದೆ ಮನೆ ಮುಂದೆ. ಟ್ರೀಟ್ಮೆಂಟ್ ಏನೇನ್ ಕೊಟ್ರು ನಿಮ್ಗೆ? ನನಗೆ ಆಗೋದೆಲ್ಲ ಕೊಟ್ಟಾರೆ, ಚೆನ್ನಾಗಿ, ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಸ್ವಲ್ಪ ಜೋರಾಗಿ ಮಾತಾಡಿ. ಮೆಸೇಜ್ ಚೆನ್ನಾಗ್ ಮಾಡ್ತಾರೆ, ಪರವಾಗಿಲ್ಲ. ಹೊರಟು ಹಂಗೆ ಇಲ್ಲಿ ಬಂದಾಳಂಟ ಒಂದ್ ಸ್ವಲ್ಪ ಗುಣ ಆಗೈತೆ. ಇಲ್ಲಿ ಇದು ಓಪನ್ ಆದದ್ದು ಜುಲೈ 12ನೇ ತಾರೀಕು 2026. ಈ ದಿನ ಆಸ್ಪತ್ರೆ ಉದ್ಘಾಟನೆ ಆಯ್ತು. ಅವತ್ತಿಂದ ಇಲ್ಲಿವರೆಗೂ ನಮ್ಮ ಆಸ್ಪತ್ರೆಯಲ್ಲಿ ಒಟ್ಟು 31 ತಿಂಗಳಲ್ಲಿ 36 ಜನಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೀವಿ. ಅದರಲ್ಲಿ 15 ಜನ ಅಡ್ಮಿಟ್ ಆಗಿ ಸಹ ಚಿಕಿತ್ಸೆನ ತಗೊಂಡಿದ್ದಾರೆ. ಒಂದು ಪ್ಯಾರಾಲಿಸಿಸ್ ಪೇಷಂಟ್ಸ್ ಆಗ್ಬೋದು, ಅಥವಾ ಕ್ರೋನಿಕ್ ವುಂಡ್ ಅಂದ್ರೆ ತುಂಬಾ ದಿನಗಳಿಂದ ಗಾಯಗಳಿಂದ ವಾಸಿ ಆಗದೆ ಬಳಲ್ತಿರುವಂತ ಪೇಷಂಟ್ ಆಗ್ಬೋದು, ಪೈಲ್ಸ್ ಫಿಸ್ತುಲಾ ಪೇಷಂಟ್ಸ್ ಆಗ್ಬೋದು, ಈ ತರ ಎಲ್ಲಾ ಪೇಷಂಟ್ಗಳು ಚಿಕಿತ್ಸೆ ತಗೊಂಡಿದ್ದಾರೆ. ಅದರಲ್ಲಿ ನಾನ್ ನೋಡಿದ್ದೇನಂದ್ರೆ ಎಲ್ಲಾ ಪೇಷಂಟ್ಸ್ ಹೇಳ್ತಿದ್ದ ಉದ್ದೇಶ, ಸರ್ ನಾವು ತುಂಬಾ ಕಡೆ ಟ್ರೀಟ್ಮೆಂಟ್ ತಗೊಂಡ್ವಿ, ಇಲ್ಲೂ ವಾಸಿ ಆಗಿಲ್ಲ, ತುಂಬಾ ಇಂಜೆಕ್ಷನ್ಸ್ ತಗೊಂಡ್ವಿ, ತುಂಬಾ ಖರ್ಚು ಮಾಡಿದ್ವಿ, ಆತರ ಹೇಳಿದ್ರು. ನಮ್ಮ ಆಸ್ಪತ್ರೆಯಲ್ಲಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ಸ್ ಗಳನ್ನ ಕೊಡಲ್ಲ. ಒಂದು, ಅದ್ರ ಜೊತೆಗೆ ಪ್ರತಿ ಪೇಷಂಟ್ಗೂ ಖುದ್ದಾಗಿ ಡಾಕ್ಟರೇ ಎಂಕ್ವೈರಿ ಮಾಡಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ಹೇಳಿ ಡಾಕ್ಟರೇ ಪರಿಹಾರ ಕೊಟ್ಟು ಅವ್ರಿಗೆ ಏನು ಸೂಕ್ತ ಟ್ರೀಟ್ಮೆಂಟ್ ಇರುತ್ತೆ ಅದನ್ನ ವ್ಯವಸ್ಥೆ ಸಹ ಮಾಡಿದ್ವಿ. ಒಟ್ಟು ನಮ್ಮ ಆಸ್ಪತ್ರೆಯಲ್ಲಿ ಈಗ 15 ಸ್ಟಾಫ್ಗಳಿದೆ. ಅದರಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ಗೆ ಅಂತಾನೆ 5 ಜನ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಿಬ್ಬಂದಿ ಅಂದ್ರೆ ವೈದ್ಯರು ಒಟ್ಟು 8 ಡಿಪಾರ್ಟ್ಮೆಂಟ್, ಸಪರೇಟ್ 8 ಡಿಪಾರ್ಟ್ಮೆಂಟ್ಗಳಿದೆ. 8 ಡಿಪಾರ್ಟ್ಮೆಂಟ್ಗಳು ಸಹ ಡಾಕ್ಟರ್ಸ್ ಇದ್ದಾರೆ. ಅದರಲ್ಲಿ ಈಗ 5 ಜನ ಡಾಕ್ಟರ್ಸ್ ರೆಗ್ಯುಲರ್ ಇದ್ದಾರೆ. ಅದನ್ನು ಬಿಟ್ಟು ಬೇರೆ ಡಾಕ್ಟರ್ಸ್ ವಿಸಿಟಿಂಗ್ ಡಾಕ್ಟರ್ಸ್ ಅಂತಾನೆ ಹೇಳ್ತೀವಿ. ಅವ್ರು ಮಂತ್ಲಿ ಒಂದು ವಿಸಿಟಿಂಗ್ ಡಾಕ್ಟರ್ಸ್ ಈ ತರ ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಕೊಡ್ತಿದೀವಿ. ನನ್ನ ಹೆಸರು ಪೃಥ್ವಿರಾಜ್ ಅಂತ, ಇಲ್ಲೇ ಫಿಸಿಯೋಥೆರಪಿಸ್ಟ್ ಆಗಿದ್ದೀನಿ. ಇವ್ರಿಗೆ ತುಂಬಾ ಬ್ಯಾಲೆನ್ಸ್ ಇಶ್ಯೂ ಮತ್ತೆ ನೀ ಪೈನ್ ಮತ್ತೆ ಆಂಕಲ್ ಪೈನ್ ಇದೆ. ಸೊ ಇವ್ರಿಗೆ ಸ್ವಲ್ಪ ನೀ ಸ್ಟ್ರೆಂಥನಿಂಗ್ ಮಾಡಬೇಕು ಮತ್ತೆ ಬ್ಯಾಲೆನ್ಸ್ ಇಂಪ್ರೂವ್ ಮಾಡಬೇಕಿದೆ. ಸೊ ಇವಾಗ ಇವ್ರಿಗೆ ಐಸೋಮೆಟ್ರಿಕ್ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀ ಆಡೆ ಒಂದು ಪಿಲ್ಲೋ ತರ ಇಟ್ಬಿಟ್ಟು ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕ್ವಾಡ್ರಿಸೆಪ್ಸ್ ಮಸಲ್ ಇವ್ರದ್ದು ಸ್ಟ್ರೆಂಥನ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಅವ್ರ ಬ್ಯಾಲೆನ್ಸ್ ಇಶ್ಯೂ ಏನಿದೆ ಮತ್ತೆ ನೀ ಪೈನ್ ಏನಿದೆ ಅದು ರೆಡ್ಯೂಸ್ ಆಗುತ್ತೆ. ಮತ್ತೆ ಅವ್ರಿಗೆ ಓಡಾಡೋದಕ್ಕೂ ನೀ ಜಾಯಿಂಟ್ ಮತ್ತೆ ಆಂಕಲ್ ಜಾಯಿಂಟ್ ಫ್ರೀ ಅನ್ಸುತ್ತೆ. ನಮ್ಮ ಫಿಸಿಯೋಥೆರಪಿಲಿ ಎಲ್ಲಾ ತರದ ಎಕ್ವಿಪ್ಮೆಂಟ್ಸ್ ಇದೆ. ಅಲ್ಟ್ರಾಸೌಂಡ್ ಇದೆ, ಟೆನ್ಸ್ ಇದೆ, ಮತ್ತೆ IFT ಇದೆ, ಮತ್ತೆ ಇದು SWD ಇದೆ, ಮತ್ತೆ ಟ್ರಾಕ್ಷನ್ ಟೇಬಲ್. ಇದು ತುಂಬಾ ಮುಖ್ಯ. ಲೋ ಬ್ಯಾಕ್ ಪೈನ್ ಪೇಷಂಟ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಟ್ರಾಕ್ಷನ್ ಟೇಬಲ್ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಯಾಕಂದ್ರೆ ಅವ್ರಿಗೆ IVDP ಮತ್ತೆ ಡಿಸ್ಕ್ ಬಲ್ಜ್ ಇರೋರ್ಗೆಲ್ಲ ಟ್ರಾಕ್ಷನ್ ಟೇಬಲ್ ತುಂಬಾ ಉಪಯೋಗ ಆಗುತ್ತೆ. ಅದರಿಂದ
ಅವ್ರಿಗೆ ಪೇನ್ ರೆಡ್ಯೂಸ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ನಮ್ ಕಡೆ ಬರೋರ್ಗೆ ಇಲ್ಲಿ ಬೇಗನೆ ಪೇನ್ ರಿಲೀಫ್ ಆಗುತ್ತೆ, ಮತ್ತೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪ್ರೆಸ್ ಮಾಡಿ, ಬಿಡಿ, ಪ್ರೆಸ್ ಮಾಡಿ, ಬಿಡಿ, ಪ್ರೆಸ್ ಮಾಡಿ, ಬಿಡಿ, ಪ್ರೆಸ್ ಮಾಡಿ, ಬಿಡಿ. ಕಾಲ್ ಬೆಂಡ್ ಮಾಡಿ, ಬೆಂಡ್ ಮಾಡಿ, ಎಳೀರಿ, 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 ಬೆಂಡ್ ಮಾಡಿ, 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 ಬಿಡಿ. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು 4th ಇಯರ್ BSc ಇವಾಗ ಜಸ್ಟ್ ಕಂಪ್ಲೀಟ್ ಆಯ್ತು. ನಾನು ಇವಾಗ ಇಂಟರ್ನ್ಶಿಪ್ ಮುಗಿಸ್ಕೊಂಡು ಇವಾಗ ಒಂದು ತಿಂಗಳಾಯ್ತು ಇಲ್ಲಿ ಆಯುರ್ವೇದಿಕ್ ಶ್ರೀ ರಾಘವೇಂದ್ರ ಆಯುರ್ವೇದಿಕ್ ಹಾಸ್ಪಿಟಲ್ ಜಾಯ್ನ್ ಆಗಿರೋದು. ಇಲ್ಲಿ ಡಾಕ್ಟರ್ ಒಳ್ಳೆ ಸಪೋರ್ಟ್ ಕೊಡ್ತಾರೆ, ಹೇಳ್ಕೊಡ್ತಾರೆ. ಆಮೇಲೆ ಪೇಷಂಟ್ ಬರ್ತಾರೆ, ಪೇಷಂಟ್ ಕೇರ್ ಮಾಡ್ತೀವಿ, ವೈಟಲ್ಸ್ ಚೆಕ್ ಮಾಡ್ತೀವಿ. ಮತ್ತೆ ಅವ್ರಿಗೆ ಯಾವುದೇ ರೀತಿ ಆರ್ಥರೈಟಿಸ್ ಮತ್ತೆ ಬ್ಯಾಕ್ ಪೇನು ಮತ್ತೆ ಒಬೆಸಿಟಿ ಅಂತ ಪೇಷಂಟ್ಗೆಲ್ಲ ಇಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ. ಮತ್ತೆ ಇವಾಗ ಬಂದಿರೋ ಪೇಷಂಟ್ ಎಲ್ಲ ಇವಾಗ ಸ್ವಲ್ಪ ಮಟ್ಟಿಗೆ ಕ್ಯೂರ್ ಆಗಿದ್ದಾರೆ. ಇನ್ನೂ ಜನ ಕ್ಯೂರ್ ಆಗ್ತಾ ಇದ್ದಾರೆ. ಮತ್ತೆ ಆಮೇಲೆ ಫಿಸಿಯೋಥೆರಪಿನೂ ಇದೆ, ಅದನ್ನು ಅಲ್ಲಿ ಕೂಡ ಪೇಷಂಟ್ ಬರ್ತಾ ಇದ್ದಾರೆ. ಮತ್ತೆ ಸೆಮಿ ಸ್ಪೆಷಲ್ ವಾರ್ಡ್ ಇದೆ, ಅದರಲ್ಲಿ ಕೂಡ ಪೇಷಂಟ್ ವಿತ್ ಕ್ರೋನಿಕ್ ಡಿಸೀಸಸ್, ಜಾಯಿಂಟಿಸ್ ಅಂತ ಪೇಷಂಟ್ ಬಂದ್ರು ಕೂಡ ಅಡ್ಮಿಟ್ ಆಗಿದ್ದಾರೆ. ಇಲ್ಲಿ ಉಲ್ಲಾಸ್ ಅವರು ಅಂತ ಪೇಷಂಟ್ ಟ್ರೀಟ್ ಮಾಡ್ತಾರೆ. ಮತ್ತೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಪ್ಲಸ್ ಇದು ಆಲೋಪತಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ನಮ್ದು ಸೆಮಿ ಸ್ಪೆಷಲ್ ವಾರ್ಡ್ ಅಂತ ಡಿವೈಡ್ ಮಾಡಿದ್ವಿ. ಒಟ್ಟು ಇಲ್ಲಿ 7 ಬೆಡ್ಗಳಿವೆ. 7 ಬೆಡ್ಗಳು ವ್ಯವಸ್ಥೆ. ಪ್ರತಿಯೊಬ್ಬ ಪೇಷಂಟ್ಗೂ ಕೂಡ ನಾವು ಕರ್ಟನ್ ವೈಸ್ ಹಾಕ್ಬಿಟ್ಟು ಮತ್ತೆ ಅವ್ರಿಗೆ ಥಿಂಗ್ಸ್ ಇಟ್ಕೊಳ್ಳಿಕ್ಕೆ ಸಪರೇಟ್ ಒಂದು ಅವ್ರಿಗೆ ಕ್ಯಾಬಿನ್ ತರ ಒಂದು ವ್ಯವಸ್ಥೆ ಸಹ ಮಾಡ್ಕೊಟ್ಟಿದೀವಿ. ಪ್ರತಿ ಪೇಷಂಟ್ಗೂ ಈ ತರ ಒಂದು ಕ್ಯಾಬಿನ್ ಸಪರೇಟ್ ಇರುತ್ತೆ, ಮತ್ತೆ ಅವ್ರಿಗೆ ಸಪರೇಟ್ ಬೆಡ್ ಡಿವೈಡ್ ಸಹ ಮಾಡಿದ್ವಿ. ಈ ರೀತಿ ಎಷ್ಟು ರೂಮ್ಸ್ ಇದೆ ಅಣ್ಣ? ಒಟ್ಟು ಸೆಮಿ ಸ್ಪೆಷಲ್ ವಾರ್ಡ್ 3 ರೂಮ್ಸ್ ಇದೆ. 3 ರೂಮ್ಸ್ ಅಲ್ಲೂ ಸಹ 7 ಬೆಡ್ಗಳ ವ್ಯವಸ್ಥೆ ಇದೆ. ಪ್ರತಿ ಪೇಷಂಟ್ಗೂ ಡಿವೈಡ್ ಮಾಡಿದೀವಿ. ಇದು ಸ್ಟೀಮ್ ಚೇಂಬರ್. ಇದನ್ನ ನಾವು ಸ್ವೇದ ಯಂತ್ರ ಅಂತ ಕರಿತೀವಿ ಆಯುರ್ವೇದದಲ್ಲಿ. ಇದರಲ್ಲಿ ಏನಂತಂದ್ರೆ ಪೇಷಂಟ್ ನ ಇದರಲ್ಲಿ ಚೇರ್ ಇರುತ್ತೆ. ಇದರಲ್ಲಿ ಪೇಷಂಟ್ ನ ಕೂರಿಸ್ಬಿಟ್ಟು ಪೇಷಂಟ್ಗೆ ಈ ತರ ಕ್ಲೋಸ್ ಮಾಡಿದಾಗ ಪೇಷಂಟ್ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಹಬೆ ಇದನ್ನ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ನಮ್ದು ಸ್ಪೆಷಲ್ ವಾರ್ಡ್. ಇಲ್ಲಿ ಒಟ್ಟು ಇಬ್ರು ಪೇಷಂಟ್ ಅಟೆಂಡರ್ಸ್ ಆಗ್ಬೋದು ಅಥವಾ ಪೇಷಂಟ್ ಆದ್ರೂ ಇರ್ತೀನಿ ಅಂತಂದ್ರೆ 3 ಜನ ಒಟ್ಟಿಗೆ ಬಂದು ಇರೋಂಥದ್ದು ವ್ಯವಸ್ಥೆ ಇದೆ. ಇಲ್ಲಿ ಎಲ್ಲಾ ರೀತಿಯ ಆಯುರ್ವೇದ ಟ್ರೀಟ್ಮೆಂಟ್ಸ್ ನಡೆಯುತ್ತೆ. ಅಂದ್ರೆ ಅಭ್ಯಂಗ ಆಗ್ಬೋದು, ಶಿರೋಧಾರ ಆಗ್ಬೋದು, ಎಲ್ಲ ಪಂಚಕರ್ಮ ಪ್ರೊಸೀಜರ್ಸ್ ಎಲ್ಲ ನಾವು ಇದೇ ಟೇಬಲ್ ಮೇಲೆನೆ ಮಾಡ್ತೀವಿ. ಏನಂದ್ರೆ ಹುಡುಗರಿಗೆ ಸಪರೇಟ್, ಫಿಮೇಲ್ಗೆ ಸಪರೇಟ್ ಪಂಚಕರ್ಮ 2 ಥಿಯೇಟರ್ ಇದೆ. ಇಬ್ಬರಿಗೂ ಸಹ ಸಪರೇಟ್ ಪಂಚಕರ್ಮ ಟೇಬಲ್ ಇದೆ. ನಾವು ಪೇಷಂಟ್ಗೆ ಸ್ಟ್ರೆಸ್ ರಿಲೀಫ್ ಆಗ್ಬೋದು, ಮೈಗ್ರೇನ್ ಆಗ್ಬೋದು, ಈ ಸಮಸ್ಯೆಗಳಿಗೆ ಇದರಲ್ಲಿ ನಾವು ಮೆಡಿಕೇಟೆಡ್ ಆಯಿಲ್ ಹಾಕ್ಬಿಟ್ಟು ಇದರಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಅದರಿಂದ ಅವ್ರಿಗೆ ಸ್ಟ್ರೆಸ್ ರಿಲೀಫ್ ಆಗ್ಬೋದು ಅಥವಾ ಮೈಗ್ರೇನ್ ಆಗ್ಬೋದು, ಇದೆಲ್ಲ ಕೂಡ ರೆಡ್ಯೂಸ್ ಆಗುತ್ತೆ.